ಇನ್ನು ಕನ್ನಡ ಸೀರಿಯಲ್ನಲ್ಲಿ ಪ್ರಮುಖವಾದ ಪಾತ್ರವನ್ನು ಮಾಡ್ತಿರೋದು ನಿತ್ಯ ಅವರು ಅಂತ ಹೇಳ್ಬೋದು. ಇನ್ನು ನಿತ್ಯ ಪಾತ್ರವನ್ನು ನಮ್ರತ ನಿಭಾಯಿಸ್ತಿದ್ದಾರೆ. ಇನ್ನು ಈ ಸೀರಿಯಲ್ನಲ್ಲಿ ಟ್ರಯಾಂಗಲ್ ಲವ್ ಸ್ಟೋರಿ ನಡೀತಿರೋದಂತೂ ಗೊತ್ತಿದೆ. ಒಂದು ಹುಡುಗ, ಇಬ್ಬರು ಹೆಣ್ಣು ಮಕ್ಕಳು, ಇನ್ನು ಇಬ್ಬರು ಹುಡುಗಿಯನ್ನು ಪ್ರೀತಿ ಮಾಡುವಂಥ ಹುಡುಗ, ಇಬ್ಬರು ಹುಡುಗಿ ಒಂದೇ ಹುಡುಗನ ಪ್ರೀತಿ ಮಾಡುವಂಥ ಸ್ಟೋರಿ ಹೊಂದಿರುವಂಥ ಕನ್ನಡ ಸೀರಿಯಲ್ ತುಂಬಾ ಅದ್ಭುತವಾಗಿ ಕೂಡ ಮೂಡಿ ಬರ್ತಾ ಇರೋಂಥದ್ದು. ಇನ್ನು ಗೀತಾ ಸೀರಿಯಲ್ನಲ್ಲಿ ಭವ್ಯ ಗೌಡ ಇಲ್ಲಿ ಪ್ರಮುಖವಾದ ಪಾತ್ರವನ್ನು ಕೂಡ ನಿಭಾಯಿಸಿದ್ದಾರೆ. ಇನ್ನು ಈ ಸೀರಿಯಲ್ನಿಂದ ಈಗ ನಿತ್ಯ ಅವರು ಗುಡ್ ಬೈ ಹೇಳಿ ಈ ನಿತ್ಯ ಪಾತ್ರಕ್ಕೆ ಗುಡ್ ಬೈ ನಮ್ರತ ಹೊರ ಬಂದಿದ್ದಾರೆ ಅಂತ ಹೇಳಲಾಗ್ತದೆ. ಇನ್ನು ವಿಚಾರ ಏನಪ್ಪ ಅಂತ ನೋಡ್ತಾ ಬಂದರೆ, ಒಂದು ದೊಡ್ಡ ಸಿನಿಮಾದ ನಾಯಕರ ಜೊತೆ ನಾಯಕಿ ಆಗುವಂಥ ಅವಕಾಶ ಒದಗಿ ಬಂದಿದೆ. ಬೆಳ್ಳಿತೆರೆಯಲ್ಲಿ ಮಿಂಚಬೇಕೆಂಬುದು ಸಾಕಷ್ಟು ವರ್ಷಗಳ ಕನಸು, ಅದಕ್ಕಾಗಿ ಬಂದಿದೆ ಅಂತ ಒಂದು ಕಾರಣವಿದ್ದರೆ, ಮತ್ತೊಂದು ಕಾರಣ ಇತ್ತೀಚೆಗೆ ನಿತ್ಯ ಪಾತ್ರಕ್ಕೆ ಅಷ್ಟು ಮಹತ್ವ ಸಿಗ್ತಿಲ್ಲ ಅನ್ನೋದು ಕೂಡ ಹೇಳ್ತಿದ್ದಾರೆ. ಇದು ನಿತ್ಯನಿಗೆ ಕರ್ಣ ಮದುವೆ ಆದರೂ ಸಹ ಪಾತ್ರಕ್ಕೆ ಮಹತ್ವ ಬೇರೆ ರೀತಿಯಲ್ಲಿ ಹೋಗ್ತದೆ. ಹಾಗಾಗಿ ನನಗೆ ಈ ಪಾತ್ರದ ಮುಂದುವರಿಕೋ ಆಗ್ತಿಲ್ಲ. ಆದರೆ ಈ ಸೀರಿಯಲಿಂದ ನನಗೆ ಒಳ್ಳೆ ನೇಮ್ ಫೇಮ್ ಎರಡೂ ಸಹ ಬಂದಿದೆ. ನಾಗಿಣಿ ಬಿಟ್ಟರೆ ಇದೇ ಸೀರಿಯಲ್ನಲ್ಲಿ ನನಗೆ ಪ್ರಮುಖವಾಗಿ ಹೆಸರು ಬಂದಿರುವಂಥದ್ದು. ನಾನು ಯಾವಾಗಲೂ ಸೀರಿಯಲ್ಗೆ ಚಿರಋಣಿಯಾಗಿರ್ತೇನೆ. ಹಾಗೂ ನನ್ನ ಪಾತ್ರವನ್ನು ನಿಭಾಯಿಸಿ ಬೇರೆಯವರು ನಟಿ ಬರಲಿದ್ದಾರೆ ಅಂತಲೂ ಸಹ ಹೇಳಿದ್ದಾರೆ. ಹೀಗಾಗಿ ನಿತ್ಯ ಪಾತ್ರ ಇನ್ನಿಲ್ಲ ಅಂತ ಹೇಳ್ಬೋದು. ನಮ್ರತ ಗೌಡ ಅವರು ಸೀರಿಯಲಿಂದ ಇನ್ನಿಲ್ಲವಾಗಿದ್ದಾರೆ.